ಆ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಿಯ ಮೇಘ ಮೇಘ ಮಲ್ಲಾರ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಿಯ ಮೇಘ ಮೇಘ ಮಲ್ಲಾರ ಮೇಘ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ತೆಗೆದು ಗಮಪ ಮದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಿಯ ಮೇಘ ಮೇಘ ಮಲ್ಲಾರ ಮೇಘ ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ ಬೆಳಕಿನ ಚೆಲುವೆ ಸುಳಿದಳು ಬಳುಕುತ್ತ ಇಳೆಗೆ ಇಳಿದಳು ಉಷಯ ರಂಗಿನಲ್ಲಿ ತೃಷಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು ಕಾವ್ಯದ ಒಳಗೆ ಕುಳಿತಳು ಕಲಕಲಗೊಂಡವು ತ್ರಿಪದಿ ಪದಗಳು ಪರವಶಗೊಂಡವು ಸಕಲ ರಸಗಳು ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ತೆಗೆದು ನಿಗಮಪ ಮದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಕನ್ಯಾಗಮನ ಮೇಘ ಸಾಸ ಸಾಸ ಸಸ ಸರಿ ಗಮ ಗರಿ ಸನಿ ಧನಿ ಸರಿ ಸನಿ ದಪ ಪದ ಪದನಿ ಸಾಸ ಸಾಸ ಸಸ ಸರಿ ಗಮ ಗರಿ ಸನಿ ಧನಿ ಸರಿ ಧನಿ ದಪ ಗಮಪ ಸರಿ ಸಾರಿ ಗರಿ 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 ಸರಿ ನಿರಿ ಧನಿ ಧರಿ ದಪ ಧನಿ ದಪ ಮಪ ಸಾರಿ ಗರಿ ಗಮ 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 ಗರಿ ಗ ಸರಿ ಸನಿ ಸರಿ ಸನಿ ಸರಿ ನೀರಿ ನಿರಿ ದಪ ಧನಿ ಧನಿ ದಪ ಮ ಪಪ ದಪ ಮ ಗಮಪ ಮಗ ಸರಿ ಗರಿ ಗಮಪಮ ಸರಿ ಗರಿ ಗಮಪಮ ತಕದಿಂ ತಕತ ಝಣೋ ತಕದಿಂ ತಕತ ಝಣೋ ನಾದ ಮಂದಿರದ ವೇದದಿಂಚರದ ಮದುವೆ ಮಂಟಪದಲ್ಲಿ ನಡೆದವು ಸಪ್ತದಕ್ಷತೆ ಪಡೆದವು ಧಾನ್ಯ ಧನ್ಯತೆ ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು ಸಂಘವು ಸಕಲ ವಿಧಿಗಳು ಋತುವಿನ ಪಥದಲ್ಲಿ ಬಾಳ ರಥವಿದೆ ಪಯಣವ ಸವೆಸಲು ಪ್ರೇಮ ಜೊತೆಗಿದೆ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ತೆಗೆದು ನಿಗಮಪ ಮದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಲ್ಯಾಣ ಮೇಘ ಯೋಗ ಯೋಗದ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಿಯ ಮೇಘ ಮೇಘ ಮಲ್ಲಾರ ಮೇಘ ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ತೆಗೆದು ನಿಗಮಪ ಮದನಿಸ ಸಂಚಾರದಲ್ಲಿ
ಮೇಘ ದಯವಿಟ್ಟು ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ರಮೇಶ್ ಲಮಾಣಿ ಅವರಿಗೆ. ಎಷ್ಟು ಸುಮಧುರವಾಗಿ ಹಾಡಿದ್ದಾರೆ ಅಲ್ವಾ ನಮಗೋಸ್ಕರ. ಸೊ ಹಾಗಾಗಿ ಬರಲಿ ಜೋರಾದ ಚಪ್ಪಾಳೆ. ಹೀಗೆ ನಿಮ್ಮ ಗೀತೆಯನ್ನು ಮುಂದುವರಿಸುತ್ತಾ ದಯವಿಟ್ಟು ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಣ್ಣ. ಇಲ್ಲಕ್ಕ ಪರವಾಗಿಲ್ಲ, ಇರಲಿ ತೊಂದರೆ ಇಲ್ಲ, ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ. ಹೀಗೆ ಅವರ ಗಾಯನವನ್ನು ಗೀತೆಗಳನ್ನು ಕೇಳ್ತಾ ಹೀಗೆ ಅವರ ಸೇವೆ ಇನ್ನೂ ಕೂಡ ಮುಂದುವರಿಲಿ ಅಂತ ಕೇಳೋಣ. ಹಾಗೆ ಅವರ ಯಶಸ್ಸು ಮುಡಿಗೇರಲಿ ಅಂತ ಕೇಳೋಣ. ದಯವಿಟ್ಟು ಹೀಗೆ ಇನ್ನಷ್ಟು ಮತ್ತಷ್ಟು ಗೀತೆಗಳನ್ನು ಹಾಡ್ತಾ ಇರಿ ಎಲ್ಲ ಕಡೆ. ದಯವಿಟ್ಟು ನೀವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅನ್ನೋದೇ ನಮ್ಮ ಆಶಯ ಅಣ್ಣ. ಹಾಗೆ ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಶ್ರೀ 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 ಸಿದ್ದರಾಜು ಸ್ವಾಮೀಜಿಯವರಿಂದ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ ಇವರಿಂದ ದಯವಿಟ್ಟು ಗುರುಗಳೇ ನಿಮ್ಮ ಹಿತವಚನವನ್ನು ನುಡಿಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಓಂ ಗುರುಭ್ಯೋ ನಮಃ. ಸಕಸ್ರಾರದಳ ನೇತ್ರಂ ಭಾವೈಕ್ಯಂ ಪರಿಪೂರ್ಣದಗ್ನಿಗೆ ಶಾಸ್ತ್ರ ವಿಶಾರದಂ ತತ್ವಲಲಾಟಮಿ ಅಪೂರ್ವ ಶಕ್ತಿಂ ಸ್ಥಾಪಿತಹೋ ಶಾಂತಿ ಶಾಂತಿ ಶಾಂತಿ. ಶುಭವಾದ ಸುಸಂಜೆಯಲ್ಲಿ ಪರಭವನಾಮ ಸಂವತ್ಸರದ ಈ ಉತ್ತಮವಾಗಿರ್ತಕ್ಕಂತಹ ಸಂವತ್ಸರದಲ್ಲಿ ಉತ್ತಮವಾದಂತಹ ಒಂದು ವೇದಿಕೆ. ಈ ಸುಸಂಜೆಯಲ್ಲಿ ವೈದ್ಯ ನಾರಾಯಣೋ ಹರಿ ಎಂಬತಕ್ಕಂಥ ಪದನಾಮಾಂಕಿತವಾಗಿರ್ತಕ್ಕಂತಹ ಶಕ್ತಿಯ ಸಂದೇಶದಲ್ಲಿ ಆರೋಗ್ಯವೇ ಭಾಗ್ಯ ಅನಾರೋಗ್ಯವೇ ನರಕ ಎಂಬತಕ್ಕಂತಹ ಮಾನವ ಮೌಲ್ಯದ ಸಂಕಷ್ಟದ ಒಂದು ನರಕವನ್ನು ದೂರ ಮಾಡಿ ಆರೋಗ್ಯ ಸೌಭಾಗ್ಯದ ಸ್ವರ್ಗವನ್ನು ಶ್ರೇಯೋವೃದ್ಧಿಯ ಒಂದು ಶಕ್ತಿಯ ಕೇಂದ್ರಕ್ಕೆ ಲಾಂಛನವನ್ನು ನೀಡಿರತಕ್ಕಂತಹ ವೈದ್ಯ ದಿನಾಚರಣೆಯ ಒಂದು ಅಂಗವಾಗಿ ಇಟ್ಟುಕೊಂಡಂತಹ ಇದು ಮಹತ್ತರವಾಗಿರ್ತಕ್ಕಂತಹ ಮಾನವ ಮೌಲ್ಯ ಜ್ಞಾನಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿ ಅತ್ಯುತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನವರಾಗಿ ಪ್ರಾಕೃತಿಕ ನಮ್ಮ ಭರತ ಕಂಡ ಕನಸಿನ ವ್ಯಾಪಕ ಸೃಷ್ಟಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡು ಮಾನಸಿಕ ಒಂದು ಕಷ್ಟದಿಂದ ಮಾನಸಿಕದಲ್ಲಿ 148 ಅಂಕುಶಾರ್ಪಣೆಗಳ ಕೃತಿಮಗಳಿರುತ್ತೆ. ಅದು ವಿಶೇಷವಾಗಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂತಹ ಮೆದುಳಿನ ಸಾಂಕೇತ ವಿವೇಕಮಂಡಲದಲ್ಲಿ 4 ಭಾಗಗಳ ಕೋಣೆಗಳ ಮಧ್ಯದಲ್ಲಿ 64 ವಿಭಾಗೀಕರಣಗಳ ಸ್ವಸ್ತಿಕನ್ಯಾದದ ಬ್ರಹ್ಮಸ್ಥಾನದಲ್ಲಿ ಲಲಾಟದ ಪೂರ್ವದಲ್ಲಿರುತ್ತೆ. ಅದನ್ನು ಹೇಗೆ ಸರಿಪಡಿಸಿಕೊಂಡ್ರೆ ಎಲ್ಲ ರೋಗಗಳು ಹೋಗುತ್ತೆ ಎಂಬತಕ್ಕಂತಹ ಭಾವನೆಗಳನ್ನು ಬಿತ್ತಿಸಿ ಮನಸ್ಸಿನ ದುಃಖವನ್ನು ಹರಿಸಿ ಆರೋಗ್ಯವಂತರನ್ನಾಗಿ ಮಾಡಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿ ಮತ್ತೋರ್ವ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ನಾಡೋಜರವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಈಗಾಗಲೇ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ನಗು ಅಂದರೆ ಏನು, ಹೃದಯ ಪುರುಷರಿಗೆ 290 ಗ್ರಾಂ ತೂಕ ಇರುತ್ತೆ, ಹೆಣ್ಣು ಮಕ್ಕಳಿಗೆ 284 ಗ್ರಾಂ ಇರುತ್ತೆ. ಇದರ ಅಂತರಾಳದ ವಿಶೇಷಗಳನ್ನು ಹಂಚಿಕೊಂಡಾಗ ನಗುವಿಗೆ ಅದರದೇ ಆದಂತಹ ಒಂದು ಚೈತನ್ಯ ಸ್ವರೂಪವನ್ನು, ನಗುವಿಗೆ ಅಮೃತಂ ಸ್ವರೂಪ,
ಪಂಚಭೂತಾತ್ಮಕ ಮಿಚ್ಚ ಜ್ಞಾನೇಶು ಸಿಂಧು ದರ್ಪಣ ಕಂಬ ಲಲಾಟ ಕಂಪುರ್ಬಂ ಭಾಗೇಶಕೋ ಅಣಿಮ ಮಹಿಮ ಘರಿಮ ಲಗಿಮ ಈಶತ್ವಂ ಭಾಗಿತ್ವ ಆಯುಷ್ ಸಮೃದ್ಧಿ ಮಲಜಾರೆ ರೋಗಕರೆ ಎಂಬತಕ್ಕಂತಹ ಸಂಸ್ಕೃತಿಯ ಒಂದು ಪದ ಬಳಕೆಗಳು ವೈದ್ಯರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನಗುವನ್ನು ಹಾಡಿಸಿ ರೋಗಿಗಳಿಗೂ ಕೂಡ ರೋಗವನ್ನು ಶಮನ ಮಾಡಬೇಕಾದ್ರೆ ನಗು ಮತ್ತು ಭಾವ ಯದ್ಭಾವಂ ತದ್ಭವತಿ ಎಂಬತಕ್ಕಂಥ ವ್ಯಾಖ್ಯಾನದ ನಗುವನ್ನು ಆಡಿ ಹೋಗಿರ್ತಕ್ಕಂತಹ ನಮ್ಮ ಹಾಂಜನಪ್ಪ ಡಾಕ್ಟರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವು ಜರುಗಬೇಕು ಅಂದಾಗ ಇಂತಹ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಮೀಡಿಯಾ ಕ್ಲಬ್ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರಮೇಶ್ವರರವರು ಅತ್ಯುತ್ತಮವಾಗಿರ್ತಕ್ಕಂತಹ ಸೇವೆಯನ್ನು ಮಾಡುತ್ತಾ ಜೊತೆಗೆ ಭಾವ ಭಕ್ತಿಗಳ ಸಂಸ್ಕೃತಿ ಸಂಸ್ಕಾರಗಳ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನ ಮಂದಿರದಲ್ಲಿರ್ತಕ್ಕಂತಹ ಇಂಥ ತಮ್ಮೆಲ್ಲರನ್ನು ಕೂಡ ಸೇರಿಸಿ ಇದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಭಾಜನರಾಗಿರ್ತಕ್ಕಂಥ ಮೇಶ್ವರರವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂತಹ ಈಗಾಗಲೇ 2 ಹಾಡುಗಳನ್ನು ಹಾಡಿ ಕಲೆಯಿಲ್ಲದ ಮಾನವನಿಲ್ಲ ಆಡುಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡಗಾದೆ ಗುಣಗುಣವಾಗಿ ಕಲೆಯೇ ಜೀವನದ ಬೆಳಕು ಎಂಬತಕ್ಕಂತಹ ಭಾವ ಭಕ್ತಿಯನ್ನು ಅಂತರಾಳದ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರತಿನಿಧಿಯಲ್ಲಿ ಇಟ್ಟುಕೊಂಡು ಆಡಿರ್ತಕ್ಕಂಥ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವೈದ್ಯರು ತಾತಮಾತೆಯವರು ಗುರುಕಿರಿಯರು ಎಲ್ಲ ಸದ್ಭಾವನೆಯಿಂದ ಕುಳಿತಿರ್ತಕ್ಕಂತಹ ವೈದ್ಯ ಬಂಧುಗಳಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮ ಮೊದಲು ಒಂದು ವಾಕ್ಯವನ್ನು ಹೇಳಿದರು ನೋಡಿ 18 ಯುಗಗಳು ಚತುಷ್ಪಾದ ಶಕ್ತಿಗಳು ವೈದ್ಯದ ವಿಚಾರವನ್ನು ಮಾತನಾಡಬೇಕಾದರೆ 8-10 ಗಂಟೆಗಳು ಬೇಕಾಗುತ್ತೆ. ನಾವು ಕೂಡ ಚಿಕ್ಕಂದಿನಿಂದ ಆಯುರ್ವೇದದ ಒಂದು ಅನುಷ್ಠಾನವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ರೋಗಗಳನ್ನು ಕೂಡ ಹೋಗಲಾಡಿಸಿ ಅನೇಕ ಸಿದ್ಧ ಪುರುಷರುಗಳಿಂದ ಒಂದಿಷ್ಟು ಅಳಲು ಸೇವೆಯನ್ನು ಮಾಡಿರ್ತಕ್ಕಂತಹ ವೈದ್ಯ ಪದ್ಧತಿಯ ಒಂದಿಷ್ಟು ಪಾರಂಪರಿಕ ವೈದ್ಯ ಇರಬಹುದು ಸಿದ್ಧ ಇರಬಹುದು ಆಯುರ್ವೇದದ ಒಂದಿಷ್ಟು ತುಣುಕುಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂತಹ ಒಂದು ಪ್ರಣಾಳಿಕೆ. ಇದರ ಜೊತೆಯಲ್ಲಿ ಹೇಳುವುದಾದರೆ ಆಯುರ್ವೇದ ಆಯುರ್ವೇದ ಆಯುಷನ್ನು ಹೆಚ್ಚಿಗೆಗೊಳಿಸ್ತಕ್ಕಂತಹ ವೇದ ಅಂದರೆ ಜ್ಞಾನ ಅಂತ. ಆಯುಷನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಜ್ಞಾನಕ್ಕೆ ಆಯುರ್ವೇದ ಅಂತ ಹೇಳ್ತೀವಿ. 18 ಯುಗಗಳಲ್ಲೂ ಕೂಡ ನಾವು ಅವಿಚ್ಛಿನ್ನವಾಗಿ ಹಿಂದಕ್ಕೆ ಹೋದಾಗ 300 ವರ್ಷಗಳ ಹಿಂದಕ್ಕೆ ಹೋದಾಗ ನಾವು 120 ವರ್ಷ ಸಂತೋಷವಾಗಿ ಬದುಕಿ ಈ ಪ್ರಕೃತಿಯಲ್ಲಿ ಹುಟ್ಟಿ ಮಕ್ಕಳು ಮೊಮ್ಮಕ್ಕಳು ಮೊರೆ ಮಕ್ಕಳು ಮಕ್ಕಳನ್ನು ನೋಡಿ ಸಂತೋಷದಿಂದ ಕಾಲ ಕಳೆದಿರ್ತಕ್ಕಂಥದ್ದನ್ನು ಅನೇಕ ಗುರು ಹಿರಿಯರು ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಾಗಿರ್ತಕ್ಕಂತಹ ವೈದ್ಯರು ಕೂಡ ಅನುಭವಿಸಿ ಅನುಭವದ ಸಿದ್ಧಾಂತದಲ್ಲಿ ನಿಮ್ಮೆಲ್ಲರ ಮುಂದೆ ಕುಂತಿದ್ದಾರೆ. ಅಂತಹ 120 ವರ್ಷ ಅವಿಚ್ಛಿನ್ನವಾಗಿ ಬದುಕಿರ್ತಕ್ಕಂತಹ ಜೀವನ ಈಗಿನ ಶೈಲಿ ಏನಾಯಿತು? ವೈದ್ಯರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯನಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಜೊತೆಯಲ್ಲಿ ನಮ್ಮ ಆರೋಗ್ಯವು ಕಟಿಸೂತ್ರವಾಗಿ ನಡೆದುಕೊಳ್ಳುವಂತಹ ಸುವ್ಯವಸ್ಥೆಯ ಆದಿಯನ್ನು ನಾವು ಹೇಗೆ ಹೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕೇಳಬೇಕು, ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ನಾವು ಊಟ ಉಪಚಾರಗಳ ರೀತಿ ಹೇಗಿರಬೇಕು, ಹಾಕಿಕೊಳ್ಳುವ ಬಟ್ಟೆಯಿಂದ ಸೇವನೆ ಮಾಡತಕ್ಕಂತಹ ನಾವು ಕುಡಿಯುವ ನೀರನ್ನು ಹೇಗೆ ಕುಡಿಯಬೇಕು, ಊಟ ಮಾಡಬೇಕಾದ್ರೆ ಕುಳಿತುಕೊಂಡೇ ಪೂರ್ವಕ್ಕೆ ಉತ್ತರಕ್ಕೆ ಏನಕ್ಕೆ ಕುಳಿತುಕೊಂಡು ಊಟ ಮಾಡಬೇಕು, ಊಟ ಮಾಡುವಾಗ ಸ್ನಾನ ಮಾಡುವಾಗ ಅಥವಾ ಜಪತಪಾದಿಗಳನ್ನು ಮಾಡಿಕೊಳ್ಳುವಾಗ ಬರೀ ನೆಲದ ಮೇಲೆ ಹೆಂಗೆ ಕುಳಿತುಕೊಳ್ಳಬಾರ್ದು, ಕೆಳಗಡೆ ಏನಾದರೂ ಒಂದು ಚಾಪೆಯನ್ನೇ ಹಾಕಿಕೊಂಡು ಹೆಂಗೆ ಕುಳಿತುಕೊಳ್ಳಬೇಕು, ಮಲಗಬೇಕಾದ್ರೆ ಪೂರ್ವಕ್ಕೆ ದಕ್ಷಿಣಕ್ಕೆ ಏನಕ್ಕೆ ತಲೆ ಹಾಕಿ ಮಲಗಬೇಕು. ಇದೆಲ್ಲವನ್ನು ನಮ್ಮ ತಾತ ಮುತ್ತಾತಂದಿರು ಹಿರಿಯ ಸನಾತನ ಶಾಸ್ತ್ರ ವಿಶಾರದ ತತ್ವ ಸಿಂಧೂರ ಲಲಾಟ ಮೇಹಪೂತ್ವವಾಗಿರ್ತಕ್ಕಂಥ ಅಮೃತವನ್ನು ನಮ್ಮ ಜ್ಞಾನ ದರ್ಶನಕ್ಕೆ ಕೊಟ್ಟು ಹೋಗಿದ್ರು. ಮಾಡುವಂಥ ಅನೇಕ ಯೋಗಗಳನ್ನು ಮಾಡ್ತಾ ಇದ್ದೀವಿ ನಾವು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವ ಕೈಂಕರ್ಯಗಳಲ್ಲಿ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕಸವನ್ನು ಗುಡಿಸುವುದರಿಂದ, ನಾವು ಹಸುಗಳನ್ನು ಸಾಕುವುದರಿಂದ, ಸಗಣಿಯನ್ನು ಹೊತ್ತು ತಲೆ ಮೇಲೆ ಹೊತ್ತುಕೊಂಡು ಹೋಗುವುದರಿಂದ, ಅಥವಾ ನೀರು ರಾಗಿ ಬೀಸುವುದರಿಂದ, ಬಟ್ಟೆ ಕುಟ್ಟುವುದರಿಂದ ಅನೇಕ ಕೈಂಕರ್ಯಗಳು ಹಿಂದೆ ಇತ್ತು. ಅದೇ ರೀತಿಯಾಗಿ ನಮ್ಮ ಭಾವನೆಯಿಂದಲೂ ಕೂಡ ಅನೇಕ ರೋಗಗಳನ್ನು ನಾಶ ಮಾಡುವಂತಹ ಒಂದಿಷ್ಟು ಶಕ್ತಿಗಳು ಬಹುಮುಖ್ಯವಾಗಿ ಕೆಲಸ ಮಾಡುತ್ತೆ. ಮಾನಸಿಕ ವೈದ್ಯರಾಗಿರ್ತಕ್ಕಂತಹ ನಮ್ಮ ಚಂದ್ರಶೇಖರ ಹಿರಿಯವರು ಈಗಲೂ ಇಂತಹ ವಯಸ್ಸಿನಲ್ಲಿ ಅವರು
ಒಂದಿಷ್ಟು ತುಣುಕುಗಳನ್ನು ಮಾತನಾಡಿದರು ನಾನು ಬಂದಾಗ. ಹೇಗಿದ್ದಾರೆ ಅಂದರೆ ಭಾವನೆ ಬಹಳ ಮುಖ್ಯ. ನಮ್ಮ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲಿರುತ್ತೆ. ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬತಕ್ಕಂಥ ವಿಚಾರಕ್ಕೆ ನಾವು ಆಗಿರಬೇಕು, ಬದ್ಧರಾಗಿರಬೇಕು. ನಿಜವಾಗಿರ್ತಕ್ಕಂಥ ಸ್ವರ್ಗ ಆರೋಗ್ಯ. ಈ ಆರೋಗ್ಯವನ್ನು ನಾವು ಮರೆತಾಗ ಆರೋಗ್ಯದಲ್ಲಿ ಏನೇನಿದೆ ನೋಡಿ, ನೀರುಗಳೆಲ್ಲ ನಾವು ಊಟ ಮಾಡಿದ ಮೇಲೆ ಎಷ್ಟು ಹೊತ್ತಿಗೆ ನೀರು ಕುಡಿಯಬೇಕು ಎಂಬತಕ್ಕಂಥ ವಿಚಾರವನ್ನು ನಮ್ಮ ಅಜ್ಜಿ ತಾತಂದಿರು ಹೇಳ್ಕೊಡ್ತಿದ್ರು. ಅದೇ ರೀತಿಯಾಗಿ ನಾವು ನೀರನ್ನು ಕುಡಿಯಬೇಕಾಗಿದ್ರೂ ಕೂಡ ಕಚ್ಕೊಂಡು ಕುಡಿಯುವಂಗಿಲ್ಲ, ಎಡಗೈಯಲ್ಲಿ ಹಿಂಗೆ ಎತ್ತು ಕುಡಿಯಬೇಕಾಗಿತ್ತು. ಇದರ ಅರ್ಥ ಏನು? ನಾಭಿಯಿಂದ ಕೆಳಗೆ ವಾತ, ನಾಭಿಯಿಂದ ಹೃದಯದವರೆಗೂ ಪಿತ್ತ, ಹೃದಯದಿಂದ ಗಂಟಲಿನ ಮಾರ್ಗೆ ಕಫ ಕಟ್ಟುತ್ತೆ ಅಂತ ಹೇಳುತ್ತೆ. ಈಗಲೂ ಕೂಡ ವಾತ ಪಿತ್ತ ಕಫಗಳು ತ್ರಿವಳಿಗಳ ಸಿದ್ಧಾಂತಗಳು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, 3 ಕಾಲದಲ್ಲಿ ನಾವು ಸೇವನೆ ಮಾಡುವಂತಹ ಆಹಾರ ಪದ್ಧತಿಗಳು ಹೇಗಿರಬೇಕು, ಏನೇನು ಹುಳಿ, ಉಪ್ಪು, ಒಗರು, ಕಹಿಗಳನ್ನು ಹೇಗೆ ಬಳಸಬೇಕು. ಸಪ್ತಮ 7 ಲವಣಗಳಿದೆ. ಲವಣಗಳು ನಮ್ಮ ಶರೀರದಲ್ಲೂ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ನೋಡಿ, ಈಗಿನ ಜೀವಶಾಸ್ತ್ರ ಏನು ಹೇಳುತ್ತೆ, 121 ದಿವಸಕ್ಕೆ ನಮ್ಮ ಜೀವಕೋಶಗಳು ಹುಟ್ಟುತ್ತೆ ಮತ್ತೆ ಸತ್ತೋಗುತ್ತೆ. 12% ಇರ್ತಕ್ಕಂಥ ಅನುವಂಶೀಯ ಗುಣತತ್ವಗಳ ಸಿಂಧೂರುಗಳು ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಅದನ್ನು ಇಂದಿನವರು ಹೇಳಿದ್ದಾರೆ 4 ತಿಂಗಳು ಮಳೆಗಾಲ, 4 ತಿಂಗಳು ಬೇಸಿಗೆ ಕಾಲ, 4 ತಿಂಗಳು ಚಳಿಗಾಲ. ವಾತ ಪಿತ್ತ ಕಫ ಈ 3 ಗುಣಗಳೇ ಇಡೀ ಶರೀರದ ಅನೇಕ ರೋಗಗಳನ್ನು ಉಲ್ಬಣ ಮಾಡುತ್ತೆ. ನಾವೀಗ ಈ ಹಂತಕ್ಕೆ ಹೋಗಿದ್ದೀವಿ. ಹಾಗೂ ಹುಟ್ಟುವಂತಹ ಮಕ್ಕಳು ಕೂಡ ಇವತ್ತು ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಅನೇಕ ಅರ್ಬುದಗಳಿದೆ, ಕ್ಯಾನ್ಸರ್ಗಳಿದೆ ಮತ್ತು ಅನೇಕ ರೋಗಗಳು. ಜಾಂಡೀಸ್ ಅಂತ ಏನು ಹೇಳ್ತೀವಿ ನಾವು, ಕಾಮಲೆ ರೋಗ 18 ತರಹ ಇರುತ್ತೆ, ಅದು ಬಂದಿದೆ. ಎಲ್ಲ ರೋಗಗಳು ಕೂಡ ಉಲ್ಬಣವಾಗಿದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಸೇವೆಗೆ ಇಂದಿನವರು ಪಾತ್ರರಾಗಿದ್ದರು. ನಮ್ಮ ತಾಯಿ ಮುತ್ತಾತಂದಿರು ಈ ರೀತಿಯಾಗಿ ನಾವು ಊಟ ಪದ್ಧತಿಗಳನ್ನು ಅನುಸರಣೆ ಮಾಡಬೇಕು. ಸೇವಿಸುವಂತಹ ಗಾಳಿ ಹೀಗಿರಬೇಕು, ತಿರುಗಾಡುವಂತಹ ನಮ್ಮ ಸ್ವಾಭಾವಿಕ ಗುಣಗಳು, ಪ್ರಾಕೃತಿಕ ನಡಿಗೆಗಳಿಗಿರಬೇಕು ಎಂಬತಕ್ಕಂತಹ ಒಂದು ಜ್ಞಾನವನ್ನು ತುಂಬಿಕೊಟ್ಟು ಹೋಗಿದ್ರು. ಇಂತಹ ಜ್ಞಾನ ಸಂಪತ್ತಿ ಇವತ್ತು ನಶಿಸ್ತಾ ಇದೆ. ಕೆಲವೇ ದಿವಸಗಳಲ್ಲಿ ನೋಡಿ 72 ತೊಟ್ಟು ರಕ್ತಕ್ಕೆ ಒಂದು ತೊಟ್ಟು ಬಿಂದು ಆಗುತ್ತೆ ಅಂತ ಹಿಂದೆ ಹೇಳುತ್ತೆ. 30 ದಿವಸಕ್ಕೆ ಅದು ಫಿಲ್ಟ್ರಿಫಿಕೇಷನ್ಸ್ ಆಗಿ ನಮ್ಮ ವೃಷಣದಲ್ಲಿ ಶೇಖರಣೆ ಆಗುತ್ತೆ. ನೋಡಿ, ನಾವೆಲ್ಲರೂ ಏನೇನೋ ಮಾತನಾಡ್ತೀವಿ, ಆದರೆ ಸಸ್ಯಕೋಟಿ ಬಾಟನಿ ಶಾಸ್ತ್ರದಲ್ಲಿ 1,64,000 ಸ್ತೋತ್ರಾಂಜನಗಳಿದೆ. ಬೀಜಕೋಶಗಳು, ಬೀಜ ಈ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಭೂಮಿಗೆ ಹಾಕಿರುವ ಬೀಜ, ಎಲೆಗೆ ಹಾಕಿರುವ ಅಕ್ಷರ ಎಂದಿಗೂ ನಶಿಸುವುದಿಲ್ಲ ಅಂತ ಒಂದು ವಾಕ್ಯವಿದೆ. ನಾವೆಲ್ಲರೂ ಕೂಡ ನಾವು ಹೋಗ್ತಕ್ಕಂಥದ್ದು ಈಗ ಪ್ರಾಕೃತಿಕ ನಿಬಂಧನೆಗಳನ್ನು ಮರೆತು ಐಷಾರಾಮಿ ಜೀವನಗಳಿಗೆ ನಾವು ಹೋಗಿ ಈಗಿನ ವಿಜ್ಞಾನದ ತಾಪಮಾನಕ್ಕೆ ನಾವು ಗುರಿಯಾಗಿ ಇಡೀ ನಮ್ಮ ಶರೀರದಲ್ಲಿರ್ತಕ್ಕಂಥ ಬಿಂದು ಲವಣಗಳನ್ನು, ತಾರಿಕಾ ವಿಧಾನಗಳನ್ನು, ಗ್ರೌಂದಿಕ, ಸುಶಸ್ರಕ, ದಾತ್ರಿಕಿ, ವಿನಯಹೋ, ಗಾಂಭೀರ್ಯಹೋ, ಲವಣಹೋ, ಭದ್ರಿಕಾ, ಲಾಂಛನಕ ಎಂಬತಕ್ಕಂಥ 64 ವಿಭಾಗೀಕರಣಗಳ ಪ್ರಪಂಚಗಳನ್ನು ಮಾಯ ಮಾಡಿಕೊಂಡಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೀಜ ಈ ರೀತಿ ಆಗಿರಬೇಕು, ನಾವು ಹಾಕುವ ಫಸಲು ಅಂದರೆ ಬೀಜ ಇಂತಿಂಥದ್ದೇ ಇರಬೇಕು, ತೆಂಗಿನ ಮರದ ಬೀಜ ಹಿಂಗಿರಬೇಕು, ರಾಗಿ ಇರಬೇಕು, ಭತ್ತ ಹೀಗಿರಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಜನಿಸುವಂತಹ ಮಕ್ಕಳು ಪೌಷ್ಟಿಕವಾಗಿ, ಆರೋಗ್ಯವಂತರಾಗಿ, ದೃಢಚಿತ್ತರಾಗಿ, ಪ್ರಾಕೃತಿಕವಾಗಿ, ಸಂತೋಷವಾಗಿ ಬದುಕುವಂತಹ ನಮ್ಮ ಬೀಜ ಕ್ಷೇತ್ರಗಳು ನಮ್ಮ ಶರೀರದಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಾ ಅನ್ನುವಂತಹ ಜ್ಞಾನವು ನಮಗೆ ಮರೆಮಾಚಿದೆ. ಹಾಗಾಗಿ ಯಾವಾಗ ಅದು ಮರೆಮಾಚಿದೆಯೋ ಹುಟ್ಟುವಂತಹ ಮಗುವಿಗೆ ನಾವು ತಾಯಿ ತಂದೆಗಳಾದವರು ನರಕಕ್ಕೆ ಬಿಟ್ಟು ಹೋಗ್ತಾ ಇದ್ದೀವಿ. ಕೆಲವೇ 10 ವರ್ಷದಿಂದ 15 ವರ್ಷ ಶಾಸ್ತ್ರೀಯ ಪ್ರಕಾರವಾಗಿ ನಾಡಿಶಾಸ್ತ್ರದ ವಾತ ಪಿತ್ತ ಕಫಗಳ ವಿಶ್ಲೇಷಣೆ ಗುಣಗಳನ್ನು 1,63,000 ಸ್ತೋತ್ರಾಂಜನಗಳನ್ನು ಸುಶ್ರುತ ಶಾಸ್ತ್ರ, ವಾಗ್ಭಟಾಚಾರ್ಯರಿರಬಹುದು, ಚರಕಶ್ರುತಿ ಇರಬಹುದು, ವಿಳಂಬಕ, ಧೃತಿ, ದಾತ್ರಿಹಿ, ಇದಕ್ಕಿಂತ ಮುಂಚೆ ಮರೀಚಿ ಅಂದರೆ ಪ್ರಕೃತಿಯ ಬ್ರಹ್ಮನ ಸೃಷ್ಟಿಯ 2ನೇ ಮರೀಚಿಯು ತೆಗೆದುಕೊಂಡಂತಹ ವೈದ್ಯಶಾಸ್ತ್ರವನ್ನು ನೋಡಿದಾಗ 1,64,000 ವಿಭಾಗೀಕರಣಗಳಲ್ಲಿ ನಾವೀಗಿನ ವೈದ್ಯಶಾಸ್ತ್ರವನ್ನು ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಮಾಯವಾಗಿದೆ. ಹಾಗಾಗಿ ನಾವೆಲ್ಲರೂ ತಾಯಿ ತಂದೆಗಳಾದವರು ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿ ಜೊತೆಗೆ ಆಹಾರ ಪದ್ಧತಿಗಳ ವಿನಿಮಯಗಳೇಗಿರಬೇಕು ಎಂಬತಕ್ಕಂತಹ ಭಾವ ಭಕ್ತಿಗಳನ್ನಿಟ್ಟುಕೊಂಡು ಹೋದಾಗ ಖಂಡಿತವಾಗಿ ಒಳಿತಾಗುತ್ತೆ.
ರೋಗಗಳು ಮಾಯವಾಗುತ್ತೆ. ಕೆಲವೇ ದಿವಸಗಳಲ್ಲಿ 15 ವರ್ಷದಿಂದಾಚೆಗೆ ಯಾರಿಗೂ ಸಂತಾನವಾಗುವುದಿಲ್ಲ ಅಂತ ಸಾವಿರಾರು ವರ್ಷಗಳ ಹಿಂದೆಲೇ ಅನೇಕ ಶ್ರುತಿಗಳಲ್ಲಿ ಸಿದ್ಧಶಾಮೃತ ಎಂಬತಕ್ಕಂಥ ಶಾರ್ಪಣ ವಿಧಿ ಅಂತ ಒಂದು ಗ್ರಂಥ ಇತ್ತು. ಅದು ದೇವನಾಗರಿ ಲಿಪಿಲಿತ್ತು. 1,64 ಮಾತ್ರೆಗಳುಳ್ಳತಕ್ಕಂಥದ್ದು. ಆಗಿನ ಕಾಲಘಟ್ಟದಲ್ಲೇ ಇದು ಮಾಯವಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಆ ಕಾಲಘಟ್ಟಕ್ಕೆ ಹೋಗಿದ್ದೀವಿ. ಎಷ್ಟೋ ಮಕ್ಕಳಿಗೆ ದಾಂಪತ್ಯ ಜೀವನ ಸರಿಯಾಗಿಲ್ಲ. ವಿರಸಗಳು ಸರಸಗಳ ಮಧ್ಯಗಳಲ್ಲಿ ನಾವೆಲ್ಲರೂ ನರಕದ ಜೊತೆಗೆ ಹೋಗ್ತಾ ಇದ್ದೀವಿ. ಇಂತಹ ಭವಿಷ್ಯೋತ್ತರವಾಗಿರ್ತಕ್ಕಂತಹ ನುಡಿಗಳನ್ನಾಡ್ತಕ್ಕಂತಹ ವೈದ್ಯರನ್ನು ಅನೇಕ ವೈದ್ಯರು ಕೂಡ ಇದ್ದೀರಾ. ಇದಕ್ಕೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಇಂದಿನ ಒಂದು ಸಂಸ್ಕೃತಿ ಸಂಸ್ಕಾರದ ಜೊತೆಯಲ್ಲಿ ಅಷ್ಟು ಆಯುರ್ವೇದ ಶಾಸ್ತ್ರವನ್ನು ನೋಡಿದಾಗ ಗಂಟೆಕಟ್ಟಲೆ ಬೇಕಾಗುತ್ತೆ. ಅರಣಿ ಆದಾಗ ಬಲಭಾಗದಲ್ಲಾದಾಗ ಎಡಗಡೆ ಕಿವಿಯಲ್ಲಿಂಡಿರು ಅದು ಮಾಯವಾಗುತ್ತೆ, ಎಡಗಡೆಯಲ್ಲಾದಾಗ ಬಲಗಡೆ ಕಿವಿಯಲ್ಲಿಂಡಿರು ಕೂಡ ಅದು ಮಾಯವಾಗ್ತಕ್ಕಂಥ ಅನೇಕ ನಿದರ್ಶನಗಳು ಬೇಕಾದಷ್ಟಿದೆ. ಇಂತಹ ಒಂದು ಸುಶ್ರುತ ಮತ್ತು ಜ್ಞಾನ ಸಂಪತ್ತುಗಳು ಬೇಕಾಗುತ್ತೆ. ಆರೋಗ್ಯದ ಭಾಗ್ಯದ ಕಡೆ ನಾವೆಲ್ಲರೂ ಕೂಡ ಸಂತೋಷ ಮತ್ತು ಶಾಸ್ತ್ರ ಮತ್ತು ಭಾವನೆಗಳು ಮತ್ತು ಹಾಡುಗಾರಿಕೆ ಇವೆಲ್ಲವನ್ನು ಇಟ್ಟುಕೊಂಡು ಹೋದಾಗ ಶುಚಿಯಾಗಿತ್ತೆ ಅಂತ ಹೇಳುತ್ತಾ ಸರ್ವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಗುರುಗಳೇ. ಹಾಗೆ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಡಾಕ್ಟರ್ ಸುಭಾಷ್ ಕೃಷ್ಣಪ್ಪ, ಫೌಂಡರ್ ಚೇರ್ಮನ್ ಸುಭಾಷ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣ. ಹಾಗೆ ಡಾಕ್ಟರ್ ಕವಿತಾ ವಾಡಿ, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ಸುಭಾಷ್ ಕೃಷ್ಣಪ್ಪ, ಫೌಂಡರ್ ಚೇರ್ಮನ್ ಸುಭಾಷ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಬೆಂಗಳೂರು. ಡಾಕ್ಟರ್ ಸುಭಾಷ್ ಕೃಷ್ಣಪ್ಪ ಅವರಿಗೆ ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಸೇವೆಯನ್ನ ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಬರಲಿ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ. Next, Dr. Kavita Wadi, Head Clinical Service, Ophthalmologist. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಕವಿತಾ ವಾಡಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಡಾಕ್ಟರ್ ಮಧು ಎ ಗನ್ನೂರು, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ಕವಿತಾ ವಾಡಿ, ಮೈಸೂರು. ಬರಲಿ ಜೋರಾದ ಚಪ್ಪಾಳೆ. ದಯವಿಟ್ಟು ಅವರ ಸೇವೆಯನ್ನ ಮುಂದುವರಿಸಕ್ಕೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮಧು ಎ ಗನ್ನೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ತದನಂತರ ಡಾಕ್ಟರ್ ವಂದನಾ ಸಿ, ರೆಡಿ ಇರಿ. ಡಾಕ್ಟರ್ ವಂದನಾ ಸಿ. ಡಾಕ್ಟರ್ ಮಧು ಎ ಗನ್ನೂರು, ವಿಜಯಪುರ.
ಡಾಕ್ಟರ್ ಮಧು ಎ ಗನ್ನೂರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಡಾಕ್ಟರ್ ವಂದನಾ ಸಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಗೈನಕಾಲಜಿಸ್ಟ್. ಹಾಗೆ ತದನಂತರ ಡಾಕ್ಟರ್ ರಾಧಾ ಸಂಗವಿ ದಯವಿಟ್ಟು ವೇದಿಕೆ ಮೇಲೆ ರೆಡಿ ಇರಿ. ಡಾಕ್ಟರ್ ರಾಧಾ ಸಂಗವಿ. ಡಾಕ್ಟರ್ ವಂದನಾ ಸಿ ಕೋಲಾರ್ ಗೈನಕಾಲಜಿಸ್ಟ್. ಜೋರಾದ ಚಪ್ಪಾಳೆ. ಡಾಕ್ಟರ್ ವಂದನಾ ಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವೈದ್ಯರು ಡಾಕ್ಟರ್ ರಾಧಾ ಸಂಗವಿ, ಪ್ರೊಫೆಸರ್ ಅಂಡ್ HOD, ರಾಯಚೂರು. ಡಾಕ್ಟರ್ ರಾಧಾ ಸಂಗವಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ತದನಂತರ ಡಾಕ್ಟರ್ ಅರವಿಂದ್ ಕುಮಾರ್ ಬಿ ಸಂಗವಿ. ಡಾಕ್ಟರ್ ಅರವಿಂದ್ ಕುಮಾರ್ ಬಿ ಸಂಗವಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇರ್ತೀರಿ. ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೋಬೇಕು, ಓಡಾಡಲಿಕ್ಕೆ ತೊಂದರೆ ಆಗುತ್ತೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಸೊ ಎಲ್ಲರೂ ಕೂಡ ಊಟ ಕೂಡ ಅರೇಂಜ್ ಆಗಿದೆ, ಡಿನ್ನರ್. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಡಿನ್ನರ್ನ ಮುಗಿಸ್ಕೊಂಡೇ ಹೊರಡಬೇಕು ಅಂತ ಕೇಳ್ಕೊಳ್ತೀವಿ. ಡಾಕ್ಟರ್ ಅರವಿಂದ್ ಕುಮಾರ್ ಬಿ ಸಂಘವಿ, ಅಸೋಸಿಯೇಟ್ ಪ್ರೊಫೆಸರ್ ENT ಡಿಪಾರ್ಟ್ಮೆಂಟ್ ಆ್ಯಂಡ್ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್, ರಾಯಚೂರು. ತದನಂತರ ಡಾಕ್ಟರ್ ಆನಂದ್ ಜಿ ಗನ್ನೂರು ದಯವಿಟ್ಟು ರೆಡಿ ಇರಿ. ಡಾಕ್ಟರ್ ಆನಂದ್ ಜಿ ಗನ್ನೂರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ. ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಆನಂದ್ ಜಿ ಗನ್ನೂರು ದಯವಿಟ್ಟು. ಹಾಗೆ ನೆಕ್ಸ್ಟ್ ಡಾಕ್ಟರ್ ಪ್ರಸಾದ್ ಎಂ ಪಾಟೀಲ್, ಮ್ಯಾನೇಜಿಂಗ್ ಡೈರೆಕ್ಟರ್, ಲೋಟಸ್ ಹಾಸ್ಪಿಟಲ್ ದಯವಿಟ್ಟು ತಾವು ಕೂಡ ರೆಡಿ ಇರಿ. ಡಾಕ್ಟರ್ ಆನಂದ್ ಜಿ ಗನ್ನೂರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಪ್ರಸಾದ್ ಎಂ ಪಾಟೀಲ್. Thank you, sir. Thank you very much. Dr. Prasad M. Patil. Next, Dr. Manjunath. ದಯವಿಟ್ಟು ರೆಡಿ ಇರಿ. ಡಾಕ್ಟರ್ ಪ್ರಸಾದ್ ಎಂ ಪಾಟೀಲ್, ಮ್ಯಾನೇಜಿಂಗ್ ಡೈರೆಕ್ಟರ್, ಲೋಟಸ್ ಹಾಸ್ಪಿಟಲ್, ಬ್ಯಾಂಗ್ಳೂರು.
ಬರಲಿ, ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಡಾಕ್ಟರ್ ಪ್ರಸಾದ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಡಾಕ್ಟರ್ ಮಂಜುನಾಥ್, ಚೀಫ್ ವೆಟರ್ನರಿ ಆಫೀಸರ್, ಚಿತ್ತಾಪುರ, ಕಲಬುರ್ಗಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಮಂಜುನಾಥ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನೆಕ್ಸ್ಟ್ ಡಾಕ್ಟರ್ LP ನಾಯಕ್ ಕಟಾರಿ, ಡೆಂಟಿಸ್ಟ್, ವಿಜಯನಗರ. ಡಾಕ್ಟರ್ LP ನಾಯಕ್ ಕಟಾರಿ, ಡೆಂಟಿಸ್ಟ್, ವಿಜಯನಗರ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಎಲ್ಲ ಡಾಕ್ಟರ್ಸ್ ಕೂಡ ಇಲ್ಲೇ ಇರಬೇಕು, ಬಿಕಾಸ್ ಲಾಸ್ಟ್ನಲ್ಲಿ ಗ್ರೂಪ್ ಫೋಟೋ ಕೂಡ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಡಾಕ್ಟರ್ಸ್ ಕೂಡ ಇಲ್ಲೇ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಡಾಕ್ಟರ್ LP ನಾಯಕ್ ಕಟಾರಿ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಡಾಕ್ಟರ್ DC ಮುರಳಿ, ಆರ್ಥೋಪೆಡಿಕ್ ಸರ್ಜನ್, ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು. ಡಾಕ್ಟರ್ DC ಮುರಳಿ, ಆರ್ಥೋಪೆಡಿಕ್ ಸರ್ಜನ್, ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಡಾಕ್ಟರ್ DC ಮುರಳಿ, ಆರ್ಥೋಪೆಡಿಕ್ ಸರ್ಜನ್, ಬ್ಯಾಂಗ್ಳೂರು. ಡಾಕ್ಟರ್ ಸೀತಾರಾಮ ಕೆ ಫತ್ತೇಪುರ್, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಡಾಕ್ಟರ್ ಮಿಥುನ್ KN, ದಯವಿಟ್ಟು ನೀವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಡಾಕ್ಟರ್ DC ಮುರಳಿರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ನೆಕ್ಸ್ಟ್ ಡಾಕ್ಟರ್ ಸೀತಾರಾಮ ಕೆ ಫತ್ತೇಪುರ್, ಆಯುರ್ವೇದ, ಗದಗ್. ಡಾಕ್ಟರ್ ಸೀತಾರಾಮ್ ಕೆ ಫತ್ತೇಪುರ್, ಆಯುರ್ವೇದ, ಗದಗ್ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಡಾಕ್ಟರ್ ಮಿಥುನ್ KN, ಪೀಡಿಯಾಟ್ರಿಕ್ ಸರ್ಜನ್. ಡಾಕ್ಟರ್ ಮಿಥುನ್ KN, ಪೀಡಿಯಾಟ್ರಿಕ್ ಸರ್ಜನ್, ಬ್ಯಾಂಗ್ಳೂರು. ತದನಂತರ ಶ್ರೀಮತಿ ಜಯಮ್ಮ T, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಶ್ರೀಮತಿ ಜಯಮ್ಮ T, ನರ್ಸಿಂಗ್ ಆಫೀಸರ್. ಡಾಕ್ಟರ್ ಮಿಥುನ್ KN ರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ತದನಂತರ ನೆಕ್ಸ್ಟ್ ಶ್ರೀಮತಿ ಜಯಮ್ಮ T, ನರ್ಸಿಂಗ್ ಆಫೀಸರ್, ದಯವಿಟ್ಟು ವೇದಿಕೆಯ ಮೇಲೆ ಹಾಸೀನರಾಗಬೇಕು.
ತದನಂತರ ಶ್ರೀಮತಿ ರಮ್ಯಾ ಕೆ ನರ್ಸಿಂಗ್ ಆಫೀಸರ್, ದಯವಿಟ್ಟು ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ಜಯಮ್ಮ ಟಿ ನರ್ಸಿಂಗ್ ಆಫೀಸರ್, ಬ್ಯಾಂಗ್ಳೂರು ರೂರಲ್. Thank you, ma'am. Next, Srimati Ramya K, Nursing Officer, Bangalore Rural. ತದನಂತರ ಶ್ರೀಮತಿ ಉಷಾ ಎಚ್ ನರ್ಸಿಂಗ್ ಆಫೀಸರ್, ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿ. ಶ್ರೀಮತಿ ರಮ್ಯಾರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀಮತಿ ಉಷಾ ಎಚ್ ನರ್ಸಿಂಗ್ ಆಫೀಸರ್, ಬ್ಯಾಂಗ್ಳೂರು ರೂರಲ್. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು. ಅವರ ಕಾರ್ಯ ಸೇವೆ ಎಲ್ಲವೂ ಕೂಡ ಹೀಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮುಂದುವರಿಲಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು. ಡಿನ್ನರ್ ಕೂಡ ಅರೇಂಜ್ ಆಗಿದೆ, ದಯವಿಟ್ಟು ಎಲ್ಲರೂ ಕೂಡ ಡಿನ್ನರನ್ನು ಮುಗಿಸಿ ಹೋಗಬೇಕು. ಹಾಗೆ ಡಾಕ್ಟರ್ಸ್ ಯಾರ್ಯಾರಿದ್ರೋ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಒಂದು ಗ್ರೂಪ್ ಫೋಟೋ ಕೂಡ ತಗೊಳ್ತೇವೆ. Thank you so much, ma'am. ಹಾಗೆ ನಾಡೋಜ ಡಾಕ್ಟರ್ BT ರುದ್ರೇಶ್, ಹೋಮಿಯೋಪತಿಕ್ ಫಿಸಿಷಿಯನ್, ದಯವಿಟ್ಟು ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಾಡೋಜ ಡಾಕ್ಟರ್ BT ರುದ್ರೇಶ್, ಹೋಮಿಯೋಪತಿಕ್ ಫಿಸಿಷಿಯನ್, ದಯವಿಟ್ಟು ನಮ್ಮ ಪುಟ್ಟ ಸನ್ಮಾನವನ್ನ ಸ್ವೀಕರಿಸಬೇಕು ಸರ್. ಬರಲಿ ಜೋರಾದ ಚಪ್ಪಾಳೆ. Thank you so much, sir. ಹಾಗೆ ಸ್ಪೆಷಲ್ ಗೆಸ್ಟ್ ಅಂಡ್ ಆಲ್ಸೋ ಸ್ಪೀಕರ್ ಡಾಕ್ಟರ್ CR ಚಂದ್ರಶೇಖರ್, ಸೈಕ್ಯಾಟ್ರಿಸ್ಟ್, ದಯವಿಟ್ಟು ತಾವು ಕೂಡ ತಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್. ಡಾಕ್ಟರ್ CR ಚಂದ್ರಶೇಖರ್. ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ. ಎಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ವಾ ಸರ್ ನಮ್ಮೊಂದಿಗೆ. ಸೊ ಹಾಗಾಗಿ ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ. ಪ್ಲೀಸ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್.
ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮೀಜಿ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ, ತಾವು ಕೂಡ ತಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಗುರುಗಳೇ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಗುರುಗಳನ್ನ ಪ್ರೋತ್ಸಾಹ ಕೊಡೋಣ. ಇಷ್ಟೊತ್ತಿನ ಕಾಲ ನಮ್ಮ ಜೊತೆ ಇದ್ದಂತಹ ಡಾಕ್ಟರ್ ಶ್ರೀ 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 ಸಿದ್ದರಾಜ ಸ್ವಾಮೀಜಿ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ, ಹಾಗೆ ನಾಡೋಜ ಡಾಕ್ಟರ್ BT ರುದ್ರೇಶ್ ಹೋಮಿಯೋಪಥಿಕ್ ಫಿಸಿಷಿಯನ್, ಹಾಗೆ ಸ್ಪೆಷಲ್ ಗೆಸ್ಟ್ ಅಂಡ್ ಆಲ್ಸೋ ಸ್ಪೀಕರ್ ಆದಂತಹ ಡಾಕ್ಟರ್ CR ಚಂದ್ರಶೇಖರ್ ಸೈಕ್ಯಾಟಿಸ್ಟ್, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕರ್ನಾಟಕ ಮೀಡಿಯಾ ಕ್ಲಬ್ ವೈದ್ಯ ಸೇವಾ ರತ್ನ ಹೆಲ್ತ್ ಕೇರ್ ಅವಾರ್ಡ್ಸ್ 2026 ಆನರಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಸೆರೆಮನಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹಾಗೆ ಡಾಕ್ಟರ್ಸ್ ಯಾರೆಲ್ಲರೂ ಕೂಡ ಇಲ್ಲೆಲ್ಲ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ತಮ್ಮೆಲ್ಲರದು ಕೂಡ ಒಂದು ಗ್ರೂಪ್ ಫೋಟೋ ಕೂಡ ಇದೆ, ದಯವಿಟ್ಟು ಪ್ಲೀಸ್.